Yeah. Greetings in the name of Jesus Christ. ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಅಭಿನಂದಿಸುತ್ತೇನೆ. Welcome to this Kannada Sunday service of Ebenezer Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಎಪಿಸೋಡ್ಗಾಗಿ ನಿಮ್ಮೆಲ್ಲರನ್ನು ಸಹ ನಾನು ಸ್ವಾಗತಿಸುತ್ತೇನೆ. For today's meditation, let us turn to Jeremiah chapter 32, verse 27. ಈ ದಿನ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಯೆರೆಮೀಯನ ಪ್ರವಾದನ ಗ್ರಂಥ 32ನೇ ಅಧ್ಯಾಯ 27ನೇ ವಚನ. Behold, I am the Lord, the God of all flesh. Is there anything too hard for me? ಇಗೋ, ನಾನು ಯೆಹೋವನು, ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟೋ? This is the word of the Lord to Jeremiah. ಇದು ದೇವರ ವಾಕ್ಯ ಯೆರೆಮೀಯನಿಗೆ ಬಂದಿದ್ದು. So we believe in a personal God. ನಾವುಗಳು ವೈಯಕ್ತಿಕವಾದ ದೇವರನ್ನ ನಂಬುತ್ತೇವೆ. God is not a force. ದೇವರು ಒಂದು ಶಕ್ತಿಯಾದುದಲ್ಲ. God is an acting personality. ದೇವರು ಕಾರ್ಯ ಸಾಧಿಸುವಂತ ಸಾಮರ್ಥ್ಯ ಉಂಟು. Thus we have I am Jehovah. ಇಲ್ಲಿ ನಾನೇ ಅಂದ್ರೆ ಯೆಹೋವನಾದ ದೇವರು. The name signifies self-existence. ಆ ಹೆಸರು ನಮಗೆ ಒಂದು ಸೂಚನಾರ್ಥಕವಾಗಿದೆ. ಆತನು ಯಾರ ಮೇಲೆ ಆತುಕೊಳ್ಳದಂತ ದೇವನಾಗಿದ್ದಾನೆ. All things were made by him. ಎಲ್ಲವೂ ಸಹ ಆತನಿಂದಲೇ ಆಗಲ್ಪಟ್ಟಿದೆ. He sustains all things by the word of his power. ಆತನ ಮಾತಿನ ಶಕ್ತಿಯಿಂದಲೇ ಎಲ್ಲವನ್ನು ಆತನು ಸೃಷ್ಟಿಸಿದ್ದಾನೆ. God is asking, is anything too hard for me? ನನಗೆ ಅಸಾಧ್ಯವಾದುದುಂಟೋ ಅಂತ ದೇವರು ಕೇಳುತ್ತಾನೆ. I am the Lord, the God of all flesh. ನಾನೇ ಕರ್ತನು, ನಾನೇ ದೇವರು ಎಲ್ಲಾ ನರ ಪ್ರಾಣಿಗಳಿಗೂ ಅಂತ ಹೇಳ್ತಾನೆ. He is the God of all flesh, for it is he that made us. ಎಲ್ಲ ನರ ಪ್ರಾಣಿಗಳಿಗೂ ಆತನೇ ದೇವರು, ಆತನೇ ಅವುಗಳನ್ನೆಲ್ಲವನ್ನು ಸೃಷ್ಟಿಸಿದ್ದಾನೆ. Jeremiah was a true prophet of God. ಯೆರೆಮೀಯನು ನಿಜವಾದ ಪ್ರವಾದಿ, ದೇವರ ಪ್ರವಾದಿಯಾಗಿದ್ದಾನೆ. He prophesied against the king of his country and the people. ಯೆರೆಮೀಯನು ಅವರ ವಾಸಿಸುವಂತ ದೇಶಕ್ಕೆ, ರಾಜ್ಯನಿಗೆ ವಿರುದ್ಧವಾಗಿದ್ದಂತಹ ಒಂದು ಪ್ರವಾದನೆ ನುಡಿದಿದ್ದಾರೆ. The king imprisoned him for his prophecy. ಆತನ ಪ್ರವಾದನೆಗೆ ಆ ಒಂದು ಅರಸರು ಆತನಿಗೆ ತಿರುಗಿ ಬಿದ್ರು. As he prophesied, the Babylonians came and took them all captives. ಆ ಒಂದು ಅರಸನು ಬಂದು, ಆ ಕಸ್ತಿಯರು, ಬಾಬಿಲೋನಿನ ಅರಸನು ಬಂದು ಈ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾನೆ. Jeremiah began to pray. ಆ ಸಮಯದಲ್ಲಿ ಯೆರೆಮೀಯನು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸುತ್ತಾನೆ. And God is asking him, is there anything too hard for me? ನನಗೆ ಅಸಾಧ್ಯವಾದುದುಂಟೋ ಅಂತ ದೇವರು ಕೇಳ್ತಾನೆ. In such a confusing situation, he began to pray. ಆ ಒಂದು ಗೊಂದಲ ಸ್ಥಿತಿಗಳಲ್ಲಿ ಯೆರೆಮೀಯನು ಪ್ರಾರ್ಥನೆ ಮಾಡೋದಕ್ಕೆ ಬಯಸ್ತಾನೆ. Confusing situation, we have to pray to God. ನಾವು ಸಹ ಯಾವಾಗೆಲ್ಲ ಗೊಂದಲಕ್ಕೆ ಒಳಗಾಗ್ತೀವೋ ಅಂತ ಸಮಯದಲ್ಲಿ ಪ್ರಾರ್ಥಿಸಬೇಕು. Are you facing a financial crisis? ನೀವು ಹಣಕಾಸಿನ ಒಂದು ಸಮಸ್ಯೆಗೆ ಸಿಲುಕಿದ್ದೀರಾ? You don't know where the money is going to come from. ಎಲ್ಲಿಂದ ಹಣ ಬರುತ್ತೆ ಅಂತ ಅನೇಕ ಗೊಂದಲಗಳಲ್ಲಿ ಇದ್ದೀರಾ? Are you facing an impossible family problem? ಅದಕ್ಕೆ ಪರಿಹಾರ ಮಾಡಕ್ಕಾಗದಂತ ಅಸಾಧ್ಯವಾದಂತ ಸಮಸ್ಯೆಗಳನ್ನ ಎದುರಿಸ್ತಿದ್ದೀರಾ? You may not see any hope. ನಿಮಗೆ ಆ ಒಂದು ವಿಷಯದಲ್ಲಿ ನಿರೀಕ್ಷೆ ಇಲ್ಲದಂತವ್ರಾಗಿದ್ದೀರಾ?
and you don't know what to do, ನೀವೇನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿಲ್ಲದೆ ಇರುವುದಾದ್ರೆ, or you may be facing a health problem, ನೀವು ಅನಾರೋಗ್ಯದ ಸಮಸ್ಯೆಯಲ್ಲಿ ಸಿಲುಕಿದ್ದೀರಾ, we have to pray by faith for God. ನೀವು ನಂಬಿಕೆಯಿಂದ ಕರ್ತನನ್ನು ಪ್ರಾರ್ಥಿಸಬೇಕು. So we must be obedient to God's commands. ದೇವರ ದೇವರು ಕೊಡಪಟ್ಟಂತ ಧರ್ಮೋಪದೇಶಕ್ಕೆ, ಆತನ ಮಾತಿಗೆ ವಿಧೇಯರಾಗಬೇಕು. God told Jeremiah to preach against Jerusalem. ಯೆರೂಸಲೇಮಿಗೆ ವಿರುದ್ಧವಾಗಿ ನೀನು ಪ್ರಸಂಗಿಸು ಅಂತ ಹೇಳಿದ್ರು. It was not an encouraging message. ಅದು ಉತ್ತೇಜಿಸುವಂತ ಸಂದೇಶವಲ್ಲ. You may be praying for the blessing of your family. ನೀವು ನಿಮ್ಮ ಕುಟುಂಬದ ಆಶೀರ್ವಾದಕ್ಕಾಗಿ ನೀವು ಪ್ರಾರ್ಥಿಸ್ತಾ ಇರಬಹುದು. The husband should love his wife. ಗಂಡನಾದವನು ಹೆಂಡತಿಯನ್ನ ಪ್ರೀತಿಸಬೇಕು. Then only God can bless his family. ಆಗಿರುವುದಾದ್ರೆ ಕುಟುಂಬವು ಕರ್ತನ ಆಶೀರ್ವದಿಸುತ್ತಾನೆ. The wife should submit to her husband. ಹೆಂಡತಿ ಆದವಳು ಆತನನ್ನ ಗಂಡನಿಗೆ ಅಧೀನ ಮಾಡಿ ಕೊಡಬೇಕು. Then only God can bless her family. ಆಗ ತಾನೇ ದೇವರು ಅವರ ಕುಟುಂಬವನ್ನು ಆಶೀರ್ವದಿಸುತ್ತಾನೆ. So any problem is not difficult for such a powerful creator to handle. ನಮ್ಮ ದೇವರಿಗೆ ಎಂತ ಸಮಸ್ಯೆಗಳು ಎದುರಿಸ್ತೀವೋ ನಾವು, ಅವುಗಳನ್ನೆಲ್ಲವನ್ನು ಸಹ ಆತನು ಪರಿಹರಿಸುವುದಕ್ಕೆ ಶಕ್ತನು. ಆತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. The God who made heaven and earth is a gracious God. ಭೂ ಪರಲೋಕವನ್ನು ಉಂಟು ಮಾಡಿದ ದೇವರು ಆತನು ಕೃಪಾವುಳ್ಳ ದೇವನಾಗಿದ್ದಾನೆ. The Bible says there will be restoration. ಮುಂದೆ ಪುನಃಸ್ಥಾನವಾಗುತ್ತೆ ಅಂತ ದೇವರು ನಿರೀಕ್ಷೆ ನೀಡ್ತಿದ್ದಾನೆ. God can reverse your situation. ನಮ್ಮ ಎಲ್ಲಾ ಪರಿಸ್ಥಿತಿಯನ್ನು ಆತನ ಬದಲು ಮಾಡುವಂತನು. Even if the people of Judah are taken as captives, God will bring them back. ಯೂದ ಕುಲವನ್ನು ಅವರು ಸೆರೆಮನೆಗೆ ಒಯ್ದರೂ ಸಹ ದೇವರು ಅದರಿಂದ ಹೊರಗಡೆ ಸ್ವತಂತ್ರವಾಗಿ ತರ್ತಾನೆ. So God asked Jeremiah to make a symbolic purchase of a land in Jerusalem. ಯೆರೂಸಲೇಮಿನಲ್ಲಿ ಒಂದು ಸೂಚನಾ ಪೂರ್ವಕವಾದ ಒಂದು ಸ್ಥಳವನ್ನು ನೀನು ಖರೀದಿಸು ಅಂತ ಹೇಳಿದ್ರು. So that was a symbolic purchase to teach the people that nothing is impossible to God. ಇದು ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋದಕ್ಕೆ ಈ ಒಂದು ಸೂಚನೆಯಾಗಿದೆ. ಆ ಒಂದು ನೆಲವನ್ನು ಕೊಂಡುಕೊಂಡು ಮತ್ತೆ ಕ್ರಯಕ್ಕೆ ಆ ಒಂದು ಕೊಂಡುಕೊಳ್ಳುವಂತದ್ದು. God will not destroy his people. ದೇವರು ತನ್ನ ಮಕ್ಕಳನ್ನ ಎಂದಿಗೂ ನಾಶ ಹೋಗುವುದಕ್ಕೆ ಬಿಟ್ಟುಕೊಡುವುದಿಲ್ಲ. They will be restored. ಎಲ್ಲದಕ್ಕೂ ಸಹ ಪುನಃಸ್ಥಾಪನೆ ಅನ್ನೋದಿದೆ. And again, people will be able to carry on their day-to-day transactions. ಆ ದಿನದಲ್ಲಿ ಒಂದು ಬದಲಾವಣೆ ಆಗುವುದನ್ನ ಅದನ್ನು ನೋಡ್ತಾರೆ ಜನಗಳು. So God gives them hope. ದೇವರು ನಿರೀಕ್ಷೆ ಕೊಡುವವನಾಗಿದ್ದಾನೆ. So he purchased the land in the war-torn country. ಆತನು ಆ ಸ್ಥಳವನ್ನು ಖರೀದಿ ಮಾಡ್ತಾನೆ. ಯೆರೆಮೀಯನು Jeremiah purchased the land when the country was surrounded by the Babylonians. ಬಾಬಿಲೋನ್ ದೇಶದ ಸುತ್ತಮುತ್ತಲಿರುವಂತ ಒಂದು ಸ್ಥಳವನ್ನೇ ಯೆರೆಮೀಯನು ಖರೀದಿ ಮಾಡ್ತಾನೆ. And God is a loving God. ನಾವು ಸೇವಿಸುವಂತ ದೇವರು ಪ್ರೀತಿಸುವ ದೇವನಾಗಿದ್ದಾನೆ. God will rejoice in Israel. ದೇವರು ಇಸ್ರೇಲ್ ಮಕ್ಕಳೊಂದಿಗೆ ಆತನು ಆನಂದಿಸುತ್ತಾನೆ. Because they disobeyed God, God sent them to Babylon.
ಅವರು ದೇವರಿಗೆ ಅವಿಧೇಯರ ನಿಮಿತ್ತವಾಗಿ ಅವರನ್ನು ಬಾಬಿಲೋನ್ ದೇಶಕ್ಕೆ ಸರಿಯಾಗಿ ಕಳಿಸ್ತಾನೆ. Fields would be bought. ಮತ್ತೆ ಅವರನ್ನು ಆ ಒಂದು ನೆಲವನ್ನು ಆತನು ಖರೀದಿ ಮಾಡ್ತಾನೆ. I will cause the captives to return. ಆ ಒಂದು ಸೆರೆಮನೆಯಿಂದ ಹೊರಗಡೆ ಬರ ಮಾಡ್ತೀನಿ ಅಂತ ಹೇಳ್ತಾನೆ. And the Bible says, call to me, I will answer. ದೇವರ ವಚನದಲ್ಲಿ ನಾವು ನೋಡ್ತೀವಿ, ನೀನು ನನ್ನನ್ನು ಕೇಳಿಕೋ, ಆಗ ನಾನು ನಿಮಗೆ ಸದುತ್ತರವನ್ನು ದಯಪಾಲಿಸ್ತೀನಿ ಅಂತ. Are you frustrated and disappointed? ನೀವು ಯಾವ ವಿಷಯಕ್ಕಾಗಿ ಕುಗ್ಗಿ ಹೋಗಿದ್ದೀರೋ, ಸೋತು ಹೋಗಿದ್ದೀರೋ, ನಿರುತ್ಸಾಹ ಒಳಗಾಗಿದ್ದೀರೋ? Don't stop praying. ನೀವು ಪ್ರಾರ್ಥಿಸೋದನ್ನ ಬಿಡಬೇಡಿ. We don't know the plan and purpose of God. ದೇವರ ಯೋಜನೆ ಉದ್ದೇಶ ಏನನ್ನೋದು ನಿಮಗೆ ಗೊತ್ತಿಲ್ಲದಲೇ ಇರಬಹುದು. Chapter 33 verse 6. Behold, I will lay upon it health and healing. I will cure them and will reveal to them the abundance of peace and truth. ಇಗೋ, ನಾನು ಈ ಪಟ್ಟಣವನ್ನು ಜೀರ್ಣೋದ್ಧಾರ ಮಾಡಿ ಅದಕ್ಕೆ ಸೌಖ್ಯವನ್ನು ಕೊಟ್ಟು ನಿವಾಸಿಗಳನ್ನು ಗುಣಪಡಿಸುವೆನು. ಸ್ಥೈರ್ಯ ಸಮಾಧಾನಗಳನ್ನು ಸಮೃದ್ಧಿಯಾಗಿ ಅವರ ಅನುಭವಕ್ಕೆ ತರುವೆನು. Verse 7. I will cause the captivity of Judah and the captivity of Israel to be reversed and will rebuild them as they were first. ಯೆಹೂದದ ಮತ್ತು ಇಸ್ರಾಯೇಲಿನ ದುರ್ವ್ಯವಸ್ಥೆಯನ್ನು ತಪ್ಪಿಸಿ ಮೊದಲಿನಂತೆ ಅವುಗಳನ್ನು ಜೀರ್ಣೋದ್ಧಾರ ಪಡಿಸುವೆನು. Verse 8. I will cleanse them from all the guilt and iniquity by which they have sinned against me, and I will forgive all their guilt and iniquities by which they have sinned and rebelled against me. ಅವರು ನನಗೆ ವಿರೋಧವಾಗಿ ಮಾಡಿರುವ ಅಧರ್ಮವನ್ನೆಲ್ಲ ತೊಲಗಿಸಿ ಅವರನ್ನು ಶುದ್ಧೀಕರಿಸುವೆನು. ಅವರು ನನಗೆ ಪಾಪ ದ್ರೋಹಗಳನ್ನು ಮಾಡಿ ನಡೆಸಿರುವ ಅಪರಾಧಗಳನ್ನೆಲ್ಲ ಕ್ಷಮಿಸುವೆನು. God is ready to forgive all our sins if we repent. ನಾವುಗಳು ಪಶ್ಚಾತ್ತಾಪ ಪಡುವುದಾದರೆ ಕರ್ತನು ಸಿದ್ಧನಾಗಿದ್ದಾನೆ ನಮ್ಮ ಎಲ್ಲ ಪಾಪ ಅಪರಾಧಗಳನ್ನು ತೊಳೆದು ಶುದ್ಧಿ ಮಾಡೋದಕ್ಕೆ. God allows us to pass through difficulties. ಕರ್ತನು ಕೆಲವು ಸಮಯ ಕಷ್ಟದಲ್ಲಿ ಹಾದು ಹೋಗುವುದಕ್ಕೆ ನಮ್ಮನ್ನ ಬಿಟ್ಟುಕೊಡ್ತಾನೆ. God wants us to repent of our sins. ದೇವರು ನಮ್ಮಿಂದ ಎದುರು ನೋಡೋದೇನಂದ್ರೆ ಆತನಿಗೆ ನಾವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಬೇಕು ಅನ್ನೋದಕ್ಕಾಗಿ. The Bible says, call to me and I will answer you and show you great and mighty things. Verse 3, chapter 3. ಯೆರೆಮೀಯ 33:3ನೇ ವಚನದಲ್ಲಿ ಹೇಳುವ ಪ್ರಕಾರ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಾತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. I will show you great and mighty things hidden. ನಿಮಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. So this is the assurance that God gives to believers. ಈ ಒಂದು ಭರವಸೆಯನ್ನು ದೇವರು ವಿಶ್ವಾಸಿಗಳಾದ ನಮಗೆ ಕೊಡಲ್ಪಟ್ಟಿದ್ದಾನೆ. We have a prayer answering God. ನಮಗೆ ಪ್ರಾರ್ಥನೆಗೆ ತರುವಂತ ದೇವರಿದ್ದಾನೆ. There is nothing impossible to God if you trust Jesus Christ. ನೀವು ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಡುವುದಾದ್ರೆ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಸಹ ಇಲ್ಲ. May God bless you with these words. Amen. ಈ ವಾಕ್ಯದ ಮೂಲಕ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ.